ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ಪತಿ ಪತ್ನಿ ಹೊಂದಾಣಿಕೆ. ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಗಂಡ ಹೆಂಡಿರು ಪರಸ್ಪರ ಹಾಲು ಜೇನಿನಂತೆ ಬೆರೆತು ಹೊಂದಾಣಿಕೆಯಿಂದ ಇರಬೇಕಲ್ಲವೇ? ಜೀವನದಲ್ಲಿ ಅನೇಕ ಸಲ ಇಬ್ಬರ ನಡುವೆ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಮನಸ್ತಾಪಗಳು ಬರಬಹುದು. ಕೆಲ ವಿಷಯಗಳಿಗೆ ಬೇಸರವಾಗಬಹುದು. ಆದರೂ ಸಹ ಇವನ್ನೆಲ್ಲ ಭೂತ ಕನ್ನಡಿಯಲ್ಲಿ ಹಿಡಿದು ನೋಡುತ್ತಾ ಹೋಗುವುದು ಒಳ್ಳೆಯದೇ. ಮದುವೆಯಾದ ದಿನದಿಂದ ಹಿಡಿದು ತಿಂಗಳೊಳಗೆ ಅನೇಕ ವರ್ಷಗಳಾದ ನಂತರವೂ ಎಂಬಂತೆ ದಂಪತಿಗಳು ವಿಚ್ಛೇದನಕ್ಕೆ ಮೊರೆ ಹೋಗುತ್ತಿರುವುದನ್ನು ನೋಡುತ್ತಿದ್ದೇವೆ. ಸುಂದರವಾದ ಜೀವನವೆಂಬ ತೋಟದಲ್ಲಿ ಒಳ್ಳೆಯದನ್ನು ನೋಡೋಣ, ಖುಷಿಪಡೋಣ, ಕೆಟ್ಟದನ್ನು ಮರೆಯಲು ಆದಷ್ಟು ಪ್ರಯತ್ನಿಸೋಣ. ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಯಾವುದಾದರೊಂದು ನ್ಯೂನತೆ ಇದ್ದೇ ಇರುತ್ತೆ. ಶ್ರೇಷ್ಠ ವಚನಕಾರ್ತಿಯಾದ ಅಕ್ಕ ಮಹಾದೇವಿ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯಗಳನ್ನು ಕಿತ್ತೆಸೆದಾಗ ಜೀವನವನ್ನು ಸುಖವಾಗಿ ನಡೆಸಬಹುದೆಂದು ಬದುಕಿನ ರೀತಿಯನ್ನು ತೋರಿಸಿಕೊಟ್ಟಿದ್ದಾಳೆ. ಅದನ್ನು ಪಾಲಿಸೋಣವೇ? ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲುಡೆ? ಹಾವಿನ ಸಂಗವೇ ಲೇಸು ಕಂಡಯ್ಯ. ಕಾಯದ ಸಂಗವ ವಿವರಿಸಬಲ್ಲಡೆ? ಕಾಯದ ಸಂಗವೇ ಲೇಸು ಕಂಡಯ್ಯ. ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಚೆನ್ನಮಲ್ಲಿಕಾರ್ಜುನಯ್ಯ. ನೀನೊಲಿದವರು ಕಾಯಕೊಂಡಿದ್ದರೆನ್ನಬೇಡ. ಥ್ಯಾಂಕ್ ಯು ಫ್ರೆಂಡ್ಸ್.